ನಾನು ಶ್ರೀ ವಿಠ್ಠಲ್ ಅಂತ. ನನಗೆ 64 ವಯಸ್ಸು, ಧಾರವಾಡ ತಾಲೂಕಿನವ. ನನಗೆ ಸಮಸ್ಯೆ ಏನಿತ್ತಂತಂದ್ರೆ, ನನ್ನ ಬಲಗೈ ಸೆಳೆತ, ಗೋಣಿನ ಕತ್ತಿನ ಹತ್ತಿರ, ಎದೆ ಮೇಲೆ ಮತ್ತು ಬೆನ್ನ ಹಿಂದೆ ನನಗೆ ವಿಪರೀತ ನೋವು ಬರ್ತಿತ್ತು. ಕೈ ಜುಮ್ ಹಿಡಿತಿತ್ತು. ಊಟನೂ ಮಾಡಕ್ಕೆ ಬರ್ತಿದ್ದಿಲ್ಲ. ಎಡಗೈಲೇನ ಮಾಡ್ತಿದ್ನಿ. ಪ್ರತಿಯೊಂದನ್ನು ಎಡಗೈಲೇನ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ನಾನು ಸಾಕಷ್ಟು ಕಡೆ ತೋರಿಸಿದ್ರು, ಖರ್ಚನ್ನು ಸಿಕ್ಕಾಪಟ್ಟಿ ಖರ್ಚು ಮಾಡೀನಿ. ಬೇರೆ ಕಡೆ ಹೋದಲ್ಲೇ ನನಗೆ ಯಾವುದು 2 ದಿನ ಆರಾಮಾದಂಗಾಗಿ ಮತ್ತು ರಿಪೀಟ್ ಆಗ್ತಿತ್ತು. ರಿಪೀಟ್ ಆಗೋದನ್ನ ನಾನು ಈ ಥರ ಆಗ್ತದೆ ಅಂತ ಹೇಳಿದರೆ ಅವ್ರು ಏನಂದರು, ನೀವು MRI ಸ್ಕ್ಯಾನಿಂಗ್ ಮಾಡಿಸ್ರಿ, ಇದು ಸಂಪೂರ್ಣ ನಾವು ಇದನ್ನು ಸ್ಟಡಿ ಮಾಡಿ ನಿಮ್ಗೆ ಏನನ್ನು ಹೇಳ್ತೀವಿ ಅಂತಂದರು. ನಾ MRI ಸ್ಕ್ಯಾನಿಂಗ್ ಮಾಡಿಸಿದ ಮೇಲೆ ಅವರು ಅದರ ರಿಸಲ್ಟ್ ಯಾವ ಥರ ಸರ್ವೈಕಲ್ ಇದು ನಿಮ್ದು ಸರ್ವೈಕಲ್ ಸ್ಪೆಂಡೋಲಿಸಿಸ್ ಅಂತ ನಿಮಗೆ ಇದೊಂದು ಬಂದೈತಿ. ನೀವು ಇದನ್ನು ಆಪ್ರೇಷನ್ ಮಾಡ್ದ ಹೊರತು ನಿಮಗೆ ಕ್ಯೂರ್ ಆಗೋದಿಲ್ಲ ಅಂತ ಹೇಳಿಬಿಟ್ರು. ಅದಕ್ಕೆ ನಾ ಏನು ವಿಚಾರ ಮಾಡೀನಿ ಅಂತಂದ್ರೆ, ಇದನ್ನು ನಾ ಬೇರೆ ಟ್ರೀಟ್ಮೆಂಟ್ ತೊಗೊಂಡ್ರಾತು ಅಂಥೇಳಿ ಆಯುರ್ವೇದ ಡಾಕ್ಟ್ರಿಗೆ ಭೇಟಿಯಾಗಕ್ಕೆ ಪ್ರಯತ್ನ ಮಾಡೀನಿ. ಆವಾಗ ನಮ್ಮ ಮಹಂತೇಶ್ ಕಾಜ್ಗಾರ್ ಡಾಕ್ಟರ್ ಪರಿಚಯ ಆಯಿತು. ಅವರು ಏನು ಹೇಳಿದ್ರು ಅಂದ್ರೆ, ಎಲ್ಲ ರಿಪೋರ್ಟ್ ತೊಗೊಂಡು ನೋಡಿದರು, MRI ನೋಡಿ ಅದನ್ನು ಸ್ಟಡಿ ಮಾಡಿ ನನಗೆ ಹೇಳಿದ್ರು, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ನಾನು ಆಪ್ರೇಷನ್ ಇಲ್ಲದನ್ನ ನನ್ನ ಟ್ರೀಟ್ಮೆಂಟ್ನಿಂದ ನಿಮ್ಗೆ ಕ್ಯೂರ್ ಮಾಡ್ತೇನೆ, ಇದನ್ನು ನಾವು ಹೆಂಗೆ ಹೇಳ್ತೇನೆ ಹಂಗೆ ಮಾಡ್ಕೊಂತ ಹೋಗ್ರಿ ಅಂತ ಕೇಳಿದ್ರು. ಆವಾಗ ಏನಾಗ್ತಂತಂದ್ರೆ, ಅವ್ರು ಯಾವ ಥರ ಹೇಳ್ಯಾರೋ ಆ ಥರ ಟ್ರೀಟ್ಮೆಂಟ್ ತೊಗೊಂತ ಹೋದ್ನಿ. ಮೊದಲು ಏನೈತಲ್ಲ, ಕೈ ಬೈ ಎಲ್ಲಾನು ಊಟ ಸರಿಯಾಗಿ ಎಡಗೈ ಮಾಡ್ತೀನಿ, ಬರ್ಬರ್ತಾ ಕ್ಯೂರ್ ಆಗ್ಬೋದು ಹೋದಾಗ. ಈಗ ಸದ್ಯ ನಾ ಬಲಗೈಲೇನೋ ಊಟ ಮಾಡ್ತೀನಿ. ದಿನನಿತ್ಯದ ಕಾರ್ಯಕ್ರಮಗಳು ಏನೇ ಇದ್ದರೂ ಕೆಲಸ ಕಾರ್ಯಗಳನ್ನ ಬಲಗೈಲೇನೋ ಮಾಡಾಕತ್ತೇನಿ. ಅವ್ರಿಗೆ ನಾ ಚಿರಋಣಿ ಆಗಬೇಕು. ನನಗೆ ಅದೇ ಮುಖ್ಯ. ಯಾಕಂದ್ರೆ ನಾನು ಬಲಗೈ ಹೋತು ಅಂತ ತಿಳ್ಬಿಟ್ಟಿದ್ದೆ. ಅದು ನಾನು ಇಷ್ಟ ವಯಸ್ಸಿನ ಮೇಲೆ ಅವ್ರು ನನಗೆ ಆರಾಮ್ ಮಾಡ್ಯಾರಂದ್ರೆ ನನ್ನ ಪಾಲಿಗೆ ದೇವ್ರನ್ನ ಆ ಥರ ಏನಾರ ಐತಂದ್ರೂ, ಈಗ ನೀವು ನಮ್ಮ ದೇವ್ರನ್ನ ಕಡೆ ನೀವು ಹೋಗ್ರಿ ಅಂತ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕೆ ನಾನು ನಿಮಗೆ ವಿಳಾಸ ಕೊಡ್ತೇನೆ, ಅದನ್ನು ನೀವು ಬರ್ಕೊಂಡು ಅವ್ರಿಗೆ ಭೇಟಿಯಾಗ್ರಿ. ನಾ ಹೇಳ್ತೀನಿ, ಬರ್ಕೊರಿ. ಮಹಂತೇಶ್ ಕಾಜ್ಗಾರ್, ವನೌಷಧಿ ಚಿಕಿತ್ಸಾಲಯ, ಕೋಟೆಕಲ್, ತಹಸೀಲ್ದಾರ್ ಆಫೀಸ್ ಹತ್ತಿರ, ತಾಲೂಕು ಗುಳೇದಗುಡ್ಡ, ಜಿಲ್ಲಾ ಬಾಗಲಕೋಟೆ. ನಮಸ್ಕಾರ.